ನಮಸ್ಕಾರ, ನಾನು ಶೆಫ್ ಮಚ್ಚ. ಬನ್ನಿ ಮಸಾಲ್ ಪುರಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಟಾಣಿ ಒಂದು 8 ರಿಂದ 10 ಗಂಟೆಗಳ ಕಾಲ ನೆನೆಯಕ್ಕಿಡಬೇಕು. ಆಮೇಲೆ ಒಂದು ಕುಕ್ಕರ್ಗೆ ಅದನ್ನ ಹಾಕಿ ಸ್ವಲ್ಪ ನೀರು ಮತ್ತೆ ಉಪ್ಪನ್ನು ಹಾಕಿ 5 ರಿಂದ 6 ವಿಸಿಲ್ ಕೂಗಿಸ್ಕೊಂಡ್ರೆ ಬೆಂದಿರುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ನೋಡ್ಕೊಳ್ಳಿ. ಈಗ 1 ಕಪ್ ರವೆ, 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತೆ ನೀರನ್ನು ಚೂರ್ ಹಾಕೊಂಡು ಚಪಾತಿ ಹಿಟ್ ತರ ನಾದ್ಕೋಬೇಕು. ಒಂದು ವೆಟ್ ಕ್ಲಾತ್ ಅದ್ರ ಮೇಲೆ ಹಾಕಿ ಸೈಡ್ಗೆ ಇಡಿ ಅರ್ಧ ಗಂಟೆಗಳ ಕಾಲ. ಆಮೇಲೆ ಚಪಾತಿ ತರ ಲಟ್ಟಿಸ್ಕೊಳ್ಳಿ. ಈಗ ಒಂದು ಮುಸ್ಲಾ ಅಥವಾ ಕುಕಿ ಕಟರ್ ಯೂಸ್ ಮಾಡಿ ಪೂರಿ ಸೈಜ್ಗೆ ಕಟ್ ಮಾಡ್ಕೋಬೇಕು. ಅದ್ರ ಮೇಲೆ ಕೂಡ ಒಂದು ವೆಟ್ ಕ್ಲಾತ್ ಹಾಕಿಡಿ, ಯಾಕೆಂದ್ರೆ ಡ್ರೈ ಆದ್ರೆ ಪೂರಿ ಉಬ್ಬೋದಿಲ್ಲ. ಈಗ ಒಂದು ಪ್ಯಾನ್ ಇಟ್ಟು ಪೂರಿ ಫ್ರೈ ಮಾಡೋಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕಿ ಒಂದೊಂದಾಗಿ ಪೂರಿಗಳನ್ನ ಹಾಕಿ ಸೌಟಿಂದ ಪೂರಿ ಮೇಲೆ ಎಣ್ಣೆ ಹಾಕಿದ್ರೆ ಅದು ಕರೆಕ್ಟ್ ಆಗಿ ಉಬ್ಬುತ್ತೆ. ಇದು ಒಂದ್ ಮೆಥಡ್. ಇನ್ನೊಂದ್ ಮೆಥಡ್ ನೆಕ್ಸ್ಟ್ ವಿಡಿಯೋ ಪಾನಿಪುರಿ ವಿಡಿಯೋ ಮಾಡ್ತೀನಿ, ಹಾಕಿ ತೋರಿಸ್ತೀನಿ. ಪೂರಿಗಳು ಸರಿಯಾಗಿ ಬೆಂದ್ಮೇಲೆ ಅದನ್ನ ಎತ್ತಿ ಒಂದು ಕಿಚನ್ ಟವಲ್ ಮೇಲೆ ಹಾಕಿ ಎಕ್ಸಸ್ ಎಣ್ಣೆ ಹೋಗ್ಲಿ ಅಂತ ಇನ್ನೊಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಹಾಗೂ ಪಲಾವ್ ಎಲೆ ಹಾಕಿ 2 ನಿಮಿಷ ಬಾಡಿಸ್ಕೊಳ್ಳಿ. ಆಮೇಲೆ ಸ್ಲೈಸ್ ಮಾಡಿರೋ 2 ಈರುಳ್ಳಿ ಹಾಕಿ ಒಂದು 5 ರಿಂದ 6 ನಿಮಿಷ ಅದು ಲೈಟ್ ಬ್ರೌನ್ ಆಗ್ಬೇಕು. ಆಮೇಲೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ, 3 ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿ ಹಸಿ ವಾಸನೆ ಹೋದ್ಮೇಲೆ 2 ಟೊಮೆಟೊ ಸ್ಲೈಸ್ ಮಾಡಾಕಿ. ಅದು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಈ ಪುಡಿಗಳನ್ನ ಹಾಕಿ ಚಿಲ್ಲಿ, ಧನಿಯಾ, ಅರಿಶಿನ, ಗರಂ ಮಸಾಲ 4 ರಿಂದ 5 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಡಿ. ಒಂದು ಸೌಟು ಬಟಾಣಿ ಸೇರಿಸ್ಕೊಳ್ಳಿ. ಅದ್ರ ಜೊತೆ ಮಿಕ್ಸಿ ಜಾರ್ ಹಾಕಿ ಜೊತೆಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೂ ನೀರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಬೇಯಿಸಿಟ್ಟಿರೋ ಬಟಾಣಿಗೆ ಅದನ್ನ ಹಾಕಿ ಸ್ಟವ್ ಆನ್ ಮಾಡಿ. ಒಂದು ಕುದಿ ಬಂದ್ರೆ ರೆಡಿ ಆಗುತ್ತೆ. ಅದಕ್ಕೂ ಮುಂಚೆ ಉಪ್ಪು, ಖಾರ ಹಾಗೂ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ತರ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ಆದ್ರೂ ಕೂಡ ರುಚಿ ಅದ್ಭುತವಾಗಿರುತ್ತೆ. ಮುಂದಕ್ಕೆ ಏನ್ ಮಾಡಬೇಕು ನಿಮ್ಗೆಲ್ಲ ಗೊತ್ತಿರತ್ತಲ್ಲ, ಪೂರಿ ಮೇಲೆ ಹಾಕೊಳ್ಳಿ, ಬಿಸಿ ಬಿಸಿಯಾಗಿ ತಿನ್ನಿ. ಇದೇ ತರ ಸಿಂಪಲ್ ಅಂಡ್ ಹೆಲ್ದಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.